5ನೇ ನಿರ್ಣಯ, ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕುರಿ, ಮೇಕೆ, ಎತ್ತು, ಕೋಣ ಮಾಂಸ ಮಾಡಲು ಕನಿಷ್ಠ ಒಂದರಂತೆ ವೈಜ್ಞಾನಿಕವಾದ ಸುಸಜ್ಜಿತ ಕಸಾಯಿಖಾನೆಯನ್ನು ನಿರ್ಮಾಣ ಮಾಡಬೇಕು. ಒಂದು ಮಾಂಸ ಮಾಡಬೇಕು ಅಂತ ಆದರೆ ಸರ್ಕಾರದಲ್ಲಿ ನಿಯಮಗಳಿದೆ. ಯಾವ ರೀತಿಯಲ್ಲಿ ಮಾಂಸ ಮಾಡಬೇಕು, ಯಾವುದೇ ಮಾಂಸ ಆದರೂ ಕೂಡ ಅದು ಒಂದು ವೆಟರಿನರಿ ಡಾಕ್ಟರ್ ಸರ್ಟಿಫೈಡ್ ಮಾಡಬೇಕು. ಆ ಪ್ರಾಣಿ ಆರೋಗ್ಯವಾಗಿದೆಯಾ, ಮಾಂಸ ಮಾಡಬಹುದಾ, ಸರ್ಟಿಫೈಡ್ ಮಾಡಿದ ನಂತರ ಅಧಿಕೃತ ಕಸಾಯಿಖಾನೆಯಲ್ಲಿ ಅದನ್ನು ವಧೆ ಮಾಡಬೇಕು ಅಂತ ಹೇಳುವಂತ ನಿಯಮ ಇದೆ. ಆದ್ರೆ ಇಲ್ಲಿ ಸರ್ಕಾರ ಎಲ್ಲಿ ಕಸಾಯಿಖಾನೆ ನಿರ್ಮಾಣ ಮಾಡಿದೆ? ಎಲ್ಲಿಯೂ ಮಾಡಲಿಲ್ಲ. ಮಂಗಳೂರಲ್ಲಿರುವಂತಹ ಒಂದು ಕಸಾಯಿಖಾನೆಯನ್ನು ಕಳೆದ 5-6 ವರ್ಷಗಳಿಂದ ಮುಚ್ಚಿ ಹಾಕಿದ್ದಾರೆ. ಇಲ್ಲಿ ಮಾಂಸಾಹಾರಿಗಳು ಎಲ್ಲಿಗೆ ಹೋಗ್ಬೇಕು? ಕಾನೂನು ಹೇಳ್ತಾರೆ ಇವರು ಅಧಿಕೃತ ಕಸಾಯಿಖಾನೆಯಲ್ಲಿ ವಧೆ ಮಾಡಬೇಕು ಅಂತ. ಇಲ್ಲಿ ಗೋಮಾಂಸವನ್ನು ತಿನ್ನಬಾರದು ಅಂತ ಯಾರು ಹೇಳಲಿಲ್ಲ. ಕೆಲವು ನಿಬಂಧನೆ ಮಾತ್ರ ಬಿಜೆಪಿ ಸರ್ಕಾರ ರಾಜಕೀಯ ಪ್ರೇರಿತವಾದಂತಹ ಕೆಲವು ಕಂಡೀಷನ್ಗಳನ್ನು ಮಾತ್ರ ಹಾಕಿದೆ. ಆದ್ರೆ ಇಲ್ಲಿ ಮಾಂಸವನ್ನು ತಿನ್ನಬಾರದು ಅಂತ ಎಲ್ಲಿಯೂ ಕಾನೂನಲ್ಲಿ ಇಲ್ಲ. ಆದ್ರೆ ಆ ಮಾಂಸವನ್ನು ತಿನ್ಲಿಕ್ಕೆ ಅವಕಾಶ ಎಲ್ಲಿದೆ? ಅವಕಾಶ ಕೊಡ್ತಾ ಇಲ್ಲ. ಇಲ್ಲಿ ಆಹಾರ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಹಕ್ಕು, ಅವರವರ ಹಕ್ಕು. ಯಾವ ಆಹಾರ ಸೇವಿಸಬೇಕು ಅವರವರ ಹಕ್ಕು. ಸರ್ಕಾರ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಒಳ್ಳೆಯ ರೀತಿಯಾದಂತಹ ವೈಜ್ಞಾನಿಕವಾದಂತಹ ಒಂದು ಕಸಾಯಿಖಾನೆಗಳನ್ನು ಪ್ರತಿ ತಾಲೂಕುಗಳಲ್ಲಿ ಕನಿಷ್ಠ, ಅದು ಹೋಬಳಿ ಮಟ್ಟದಲ್ಲೇ ಮಾಡಬೇಕು. ಆದ್ರೆ ತಾಲೂಕುಗಳಲ್ಲಿ ಆದ್ರೂ ಈಗ ಕನಿಷ್ಠ ಮಟ್ಟದಲ್ಲಿ ಒಂದು ಕಸಾಯಿಖಾನೆಯನ್ನಾದ್ರೂ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಣಯ ನಮ್ಮ 5ನೇ ನಿರ್ಣಯ ಆಗಿರ್ತದೆ.